ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ಟಿವಿ9 ಜೊತೆಗೆ ಇದರ ಬಗ್ಗೆ ವಿಶ್ಲೇಷಣೆ ಕೂಡ ನೀಡ್ತಾ ಇರುವಂತದ್ದು ನಮ್ಮೊಂದಿಗೆ ಅತಿಥಿಗಳು ಕೂಡ ಇದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದಿಷ್ಟು ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ ಭಾರತದ ದಾಳಿಗೆ ಉಗ್ರರ ನೆಲೆಗಳು ಪೀಸ್ ಆಗಿದೆ ಸಹಾಲ್ಕೋಟ್ ನೀಲಂ ಪ್ರದೇಶದಲ್ಲಿ ದಾಳಿಯಾಯಿತು ಭಾರತದ ಮಿಸೈಲ್ ದಾಳಿಗೆ ಉಗ್ರರು ನೆಲೆಸಮಾಗಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸೇನೆ ನಡೆಸಿದಂತಹ ಆಪರೇಷನ್ ಅದು ಉಗ್ರರ ಅಡಗು ತಾಣಗಳು ಸ್ಮಶಾನವಾಗಿ ಬದಲಾಗಿದೆ ನಮ್ಮ ಟಾರ್ಗೆಟ್ ಇದ್ದಿದ್ದೇ ಉಗ್ರರ ನೆಲೆಗಳು ಉಗ್ರರ ಅಡಗು ತಾಣಗಳು ಅದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಬಂದದ್ದು ಭಾರತ ಈಗ ಮತ್ತೆ ಆ ದಾಳಿ ಮುಂದುವರಿತು ಸಹಾಲ್ಕೋಟ್ ಮತ್ತು ನೀಲಂ ಪ್ರದೇಶದಲ್ಲಿ ದಾಳಿಯಾಗಿದೆ ನೀಲಂ ವ್ಯಾಲಿ ಅಂತಂದ್ರೆ ಬಹಳ ಸುಂದರವಾದಂತಹ ವ್ಯಾಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಆ ಭಾಗದಲ್ಲಿ ಇರುವಂತಹ ಆ ವ್ಯಾಲಿಯನ್ನ ಸಂಪೂರ್ಣವಾಗಿ ಉಗ್ರಮಯ ನೆಲೆಯನ್ನಾಗಿ ಮಾಡಿಕೊಂಡಿರುವಂತದ್ದು ಈ ಉಗ್ರರು ಈಗ ಆ ಅಡಗು ತಾಣಗಳನ್ನು ಧ್ವಂಸ ಮಾಡಲಾಗಿದೆ ಭಾರತದ ಸೇನೆಯಿಂದ ಉಗ್ರರ ವಿರುದ್ಧದ ಆಪರೇಷನ್ ಇದು ಸಹಾಲ್ಕೋಟ್ ಮತ್ತು ನೀಲಂ ಪ್ರದೇಶದಲ್ಲಿ ಆದಂತಹ ದಾಳಿ ಭಾರತದ ಮಿಸೈಲ್ ದಾಳಿಗೆ ಉಗ್ರರು ನೆಲೆಸಮಾಗಿದ್ದಾರೆ ಸ್ಮಶಾನವಾಗಿ ಬದಲಾಗ್ಬಿಟ್ಟಿದೆ ಉಗ್ರರ ಅಡಗು ತಾಣಗಳು ಆರಂಭದಿಂದಲೂ ಕೂಡ ಭಾರತ ಹೇಳ್ತಾ ಬರ್ತಿದ್ದೆ ಅದು ಉಗ್ರರನ್ನ ಗುರಿಯಾಗಿಸಿ ನಾವು ಅಟ್ಯಾಕ್ಗಳನ್ನು ಮಾಡ್ತಾ ಇರುವಂಥದ್ದು ಅಂತ ಆದರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಮಾತ್ರ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಆದರೆ ನಮ್ಮ ದಾಳಿ ಉಗ್ರರ ವಿರುದ್ಧ ಮುಂದುವರೆದಿದೆ ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಉಗ್ರ ಅಡಗು ತಾಣಗಳು ಧ್ವಂಸ ಆಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಭಾರತದ ದಾಳಿಗೆ ಉಗ್ರರ ನೆಲೆಗಳು ಹೇಗಾಗಿವೆ ನೋಡಿ ಒಬ್ಬೊಬ್ಬ ಉಗ್ರನನ್ನು ಹುಡುಕಿ ಧ್ವಂಸ ಮಾಡಲಾಗಿರುವಂಥದ್ದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸೇನೆಯಿಂದ ನಡೆದಂತಹ ಆಪರೇಷನ್ ಸಂಪೂರ್ಣವಾಗಿ ಸ್ಮಶಾನವಾಗಿ ಬದಲಾಗಿದೆ ಉಗ್ರರ ಅಡಗುತಾಣ ಆಪರೇಷನ್ ಸಿಂಧೂರ್ ಆರಂಭದಲ್ಲಿ 9 ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿತು ಭಾರತ ಉಗ್ರರ ಅಡಗುತಾಣ ಉಗ್ರರ ತರಬೇತಿ ಕೇಂದ್ರ ಅವೆಲ್ಲವನ್ನ ಕೂಡ ಉಡಿಸ್ ಮಾಡಲಾಯಿತು ಮುಂದುವರೆದ ಭಾಗವಾಗಿ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮುಂದುವರಿತಾ ಇದೆ ಆಪರೇಷನ್ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಮಂಜುನಾಥ್ ಅವರು ಕೂಡ ಇರುವಂಥದ್ದು ಮಂಜುನಾಥ್ ಅವರೇ ಈಗ ನಾವು ಗಮನಿಸ್ತಾ ಇದ್ದೀವಿ ನಮ್ಮ ಮೇಲೆ ಯಾವ ರೀತಿ ಏಕಾಏಕಿ ಡ್ರೋನ್ಗಳ ದಾಳಿ ಆಗ್ತಾ ಇದೆ ಅಂತ ಅದರ ಜೊತೆಗೆ ಆ ದಾಳಿಯನ್ನ ಬಹಳ ಸಕ್ಷಮವಾಗಿ ನಮ್ಮ ಸೇನೆ ಕೂಡ ಅದನ್ನು ಹೊಡೆದುರುಳಿಸುವಲ್ಲಿ ಸಫಲ ಆಗಿದೆ ನಮ್ಮ ಈ ರಡಾರ್ ಸಿಸ್ಟಮ್ ಏನಿದೆ ಅದರ ಬಗ್ಗೆ ಒಂದು ಬಹಳ ನಿಜಕ್ಕೂ ಬಹಳ ದೊಡ್ಡ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇರೋದು ಎಷ್ಟು ಸ್ಟ್ರಾಂಗ್ ಇದೆ ಏನೇನು ಪೂರಕವಾದಂಥ ವ್ಯವಸ್ಥೆಗಳು ಬೇಕಿದೆ ಯಾಕಂದ್ರೆ ಒಂದೆರಡಲ್ಲ ಬರ್ತಾ ಇರುವಂಥದ್ದು ಆ ಕಡೆಯಿಂದ ಡ್ರೋನ್ಗಳ ದಾಳಿ ಮೇಡಮ್ ನಮಸ್ತೆ ಎಸ್ ಇಲ್ಲಿ ರಡಾರ್ ಸಿಸ್ಟಮ್ ಅಲ್ಲಿ ಮೇನ್ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಒಂದು ನಮ್ಗೆ ಲೋಕಲ್ ವಾರ್ನಿಂಗ್ ರಡಾರ್ ಅಂತ ಇರುತ್ತೆ ಇನ್ನೊಂದು ಅರ್ಲಿ ವಾರ್ನಿಂಗ್ ರಡಾರ್ ಅಂತ ಇರುತ್ತೆ ಆ ಲೋಕಲ್ ವಾರ್ನಿಂಗ್ ರಡಾರ್ ಇದು ಪ್ರೊಜೆಕ್ಟೈಲ್ ಸಿಗ್ನಲ್ ಗಳನ್ನ ಕೊಡುತ್ತೆ ಅದನ್ನ ಇದು ಮಾಡೋದು ನಮ್ಮ ಕಮಾಂಡ್ ಪೋಸ್ಟ್ ಇಂದ ಯಾವ್ಯಾವ ಆಂಗಲ್ ಅಲ್ಲಿ ಯಾರ್ಯಾರಿಗೆ ಬರ್ತಿದೆ ಯಾವ ಝೋನ್ ಅಲ್ಲಿ ಇದೆ ಆ ಝೋನ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದನ್ನ ನಮ್ಮ ಏರ್ ಡಿಫೆನ್ಸ್ ಸಮರ್ಥವಾಗಿ ನಿರ್ವಹಿಸ್ತಾ ಇದೆ ಅದನ್ನ ಟಾರ್ಗೆಟ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಿರ್ಲಿ ಇದು ಮಾಡೋದಿರ್ಲಿ ನೋಡಿ ನೂರಾರು ಸಂಖ್ಯೆಯಲ್ಲಿ 200-300 ಟಾರ್ಗೆಟ್ ಗಳು ಬರ್ತಾ ಇದಾವೆ ಪ್ರೊಜೆಕ್ಟೈಲ್ ಇದಾಗ್ತಾ ಇರ್ಬೇಕಾದ್ರೆ ಆ ಡಿಸ್ಟ್ರಿಬ್ಯೂಟ್ ಅನ್ನೋದು ಒಂದು ಇದು ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಇದು ಹಿಂದೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನ ಟ್ರೈನಿಂಗ್ ಅತ್ಯುನ್ನತ ದರ್ಜೆಯಾಗಿದೆ ಈಗ ನೋಡಿ ಪಾಕಿಸ್ತಾನದ ಮೇಲೆ ಅಷ್ಟು ಪ್ರೊಜೆಕ್ಟೈಲ್ ಹೋಯ್ತು ಥ್ರೆಟ್ ಹೋಯ್ತು ಅವ್ರು ಏರ್ ಡಿಫೆನ್ಸ್ ಅನ್ನ ನಾಶ ಮಾಡಿದ್ರು ಮೇನ್ ಅಲ್ಲಿ ಏರ್ ಡಿಫೆನ್ಸ್ ನಾಶ ಮಾಡ್ಲಿಕ್ಕೆ ಕಾರಣ ಅವರಿಗೆ ಲೋಕಲ್ ವಾರ್ನಿಂಗ್ ಮತ್ತೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಸಿಗಬಾರ್ದು ಅನ್ನೋದೊಂದು ಇದಿತ್ತು ನಾವು ಮಾಡಿದ್ದೇವೆ ಆ ಟ್ರೈನಿಂಗ್ ಮಾಡಬೇಕು ಆ ಟ್ರೈನಿಂಗ್ ನೋಡಿ ಈಗ ಯುದ್ಧದ ಹಿಂದೆ ಕೂತ್ಕೊಳ್ಳುವ ವ್ಯಕ್ತಿ ಇಂಪಾರ್ಟೆಂಟ್ ಯುದ್ಧದ ಆಯುಧ ಎಷ್ಟೇ ಸಮರ್ಥವಾಗಿದ್ರು ಆಯುಧದ ಹಿಂದೆ ಇರುವ ವ್ಯಕ್ತಿಗೆ ಟ್ರೈನಿಂಗ್ ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ಅದು ನಮ್ಮಲ್ಲಿ ಇಕ್ವಿಪ್ಮೆಂಟ್ ಗಳು ಉತ್ತಮವಾಗಿವೆ ಅದೇ ರೀತಿ ಟ್ರೈನಿಂಗ್ ಸಹ ಉನ್ನತ ದರ್ಜೆ ಟ್ರೈನಿಂಗ್ ಸೋಲ್ಜರ್ ಇರೋ ಕಾರಣ ಇದು ಸಾಧ್ಯ ಆಯ್ತು ಮೇಡಮ್ ಎಸ್ ನಿಜಕ್ಕೂ ಶಸ್ತ್ರಾಸ್ತ್ರಗಳು ಎಷ್ಟು ಪ್ರಮುಖನೋ ಅದನ್ನು ಹಿಡಿಯೋರು ಯಾರು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಗಿರಿಜಿ ನಾವು ಆಗಲೇ ಮಾತನಾಡ್ತಾ ಇದ್ವಿ ಅಂದರೆ ಬರ್ತಾ ಇರುವಂತಹ ಡ್ರೋನ್ಗಳ ಸಂಖ್ಯೆ ಗಮನಿಸ್ತಾ ಹೋದಾಗ ಅಂದರೆ ಆ ಡ್ರೋನ್ಗಳು ಟರ್ಕಿ ಮೇಡ್ ಅಂತನ್ನುವಂಥದ್ದು ಈಗಷ್ಟೇ ಮಂಜುನಾಥ್ ಅವರು ಹೇಳ್ತಾ ಇದ್ರು ಅಂದರೆ ಶಸ್ತ್ರಾಸ್ತ್ರ ಎಷ್ಟು ಮುಖ್ಯನೋ ಅದು ಯಾರ ಕೈಯಲ್ಲಿದೆ ಯಾರು ಅದನ್ನು ಬಳಸ್ತಾ ಇದ್ದಾರೆ ಅದು ಕೂಡ ಅಷ್ಟು ಪ್ರಮುಖ ಆಗುತ್ತೆ ಅಂತ ಹೇಳಿ
ಆ ಕಡೆ ಟರ್ಕಿ ಅಷ್ಟು ದೊಡ್ಡ ರೀತಿಯಲ್ಲಿ ಒಂದು ಸಹಾಯ ಹಸ್ತವನ್ನ ಪಾಕಿಸ್ತಾನದಂತಹ ರಾಷ್ಟ್ರಕ್ಕೆ ಕೊಡುತ್ತೆ ಅಂತಂದ್ರೆ ಏನ್ ನಂಟು? ನೋಡಿ, ಟರ್ಕಿಗೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಒಂದು ಅಗ್ರಸ್ಥಾನ ಪಡೆಯೋ ಆಸೆ. ಇವರು ಸೌದಿ ಅರೇಬಿಯಾ ಜೊತೆ ಇವರು ಹೊಂದ್ಕೊಂಡು ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ಸೌದಿ ಅರೇಬಿಯಾ ಅಲ್ಲಿ ಇದ್ದಿದ್ದಂಥ ಒಬ್ಬ ಜಮಾಲ್ ಅನ್ನೋ ವಾಷಿಂಗ್ಟನ್ ಪೋಸ್ಟ್ ಅವನು ಆ ಸೌದಿ ಅರೇಬಿಯಾ ಫ್ಯಾಮಿಲಿ ಮೇಲೆ ಅದ್ರ ಮೇಲೆಲ್ಲ ಆರ್ಟಿಕಲ್ಸ್ಗಳು ಬರಿಬೇಕಾದ್ರೆ ಅವನನ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ಅವನೇನು ಮಾಡ್ತಾನೆ, ಇಸ್ತಾನ್ಬುಲ್ಗೆ ಹೋಗ್ತಾನೆ. ಇಸ್ತಾನ್ಬುಲ್ಗೆ ಹೋದಾಗ ಈ ಸೌದೀಸು ಅವ್ರು ಯಾರು ಕಾಂಟ್ರಾಕ್ಟ್ ಕಿಲ್ಲರ್ಸ್ ಇರ್ತಾರಲ್ಲ ಆ ಎಂಬಸಿ ಒಳಗೆ ಹೋಗಿ, ಸೌದಿ ಎಂಬಸಿ ಒಳಗೆ ಹೋಗಿ ಅವನನ್ನು ಕೊಂದಾಕ್ತಾರೆ. ಕೊಂದಾಕ ಅವನ ಹೆಣನೂ ಸಿಗ್ದಂಗೆ ಮಾಡಿಬಿಡ್ತಾರೆ. ಅದು ಏನಾಗುತ್ತೆ ಅಂದರೆ ಆವಾಗ ವಿಶ್ವಮಟ್ಟದಲ್ಲಿ ಒಂದು ಇದಕ್ಕೆ ಟರ್ಕಿಗೆ ಪ್ರಾಬ್ಲಮ್ ಆಗುತ್ತೆ. ಈ ವಾಷಿಂಗ್ಟನ್ ಪೋಸ್ಟ್ ಜಮಾಲ್ ಸತ್ತಾಗ ಆಲ್ ದಿ ಮೀಡಿಯಾಸ್ ರೈಟ್ ವೆರಿ ರಾಂಗ್ಲಿ ಆನ್ ಟರ್ಕಿ. ಆವಾಗ ಇವ್ರದ್ದು ಒಂದು ಇವರಿಬ್ಬರು ಮಧ್ಯೆ ಇದ್ದಂಥ ಒಂದು ಬಾಂಧವ್ಯ ಕಿತ್ತೋಗುತ್ತೆ. ಸೊ ಸೌದಿ ಆದಮೇಲೆ ಈಗ ಟರ್ಕಿಗೆ ಏನಾಗ್ಬಿಡುತ್ತೆ, ಈಗ ಏಷ್ಯಾದಲ್ಲಿ ಸೌದಿನ ಮೆಟ್ಟಿ ನಿಲ್ಬಲ್ಲು ನಾವು ನೆಲೆ ಕಾಣಬೇಕು ಅಂದರೆ ನಮಗೊಂದು ಇಸ್ಲಾಮಿಕ್ ರಾಷ್ಟ್ರ ಬೇಕು. ಆ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ನಾವು ಒಂದು ಹೆಸರು ಮಾಡ್ಕೋಬೇಕು ಅಂದರೆ ಪಾಕಿಸ್ತಾನ ಬೇಕು. ಇದೊಂದೇ ನಂಟವ್ರಿಗೆ ಇಸ್ಲಾಂ ಇದರಲ್ಲಿ ನಮ್ಮದು ಸ್ಥಾಪನೆ ಮಾಡಬೇಕು. ಈಗ ಸಿರಿಯಾದಲ್ಲೂ ಅದೇ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಟೇಕ್ ಕಂಟ್ರೋಲ್ ಆಫ್ ಸಿರಿಯಾ. ಇಲ್ಲಿ ದೇ ವಾಂಟ್ ಟು ಟೇಕ್ ಕಂಟ್ರೋಲ್ ಆಫ್ ಪಾಕಿಸ್ತಾನ್. ಸೊ ಇದು ಬಿಟ್ಟರೆ ಇನ್ನೇನು ಅವರಿಂದ ಇನ್ನೇನು ಸಹಾಯ ಹಸ್ತ ಇನ್ನೇನು ಬರೋಲ್ಲ ಅವನಿಗೆ. ಈಗಿರೋ ಅಧ್ಯಕ್ಷನಿಗೆ ಅದೊಂದೇ ಹುಚ್ಚು. ಈ ವಾಂಟ್ಸ್ ಟು ಟೇಕ್ ಕೇರ್ ಆಫ್ ದಿ ಇಸ್ಲಾಂ ಕಂಟ್ರೀಸ್. ಸೊ ಇದರಿಂದ ಏನು ಮಾಡ್ತಾ ಇದ್ದಾನೆ, ಈಸ್ ಗಿವಿಂಗ್ ದಿ ಆಲ್ ಟೈಪ್ ಆಫ್ ವೆರೈಟೀಸ್ ಆಫ್ ಡ್ರೋನ್ಸ್. ಅದು ದುಡ್ಡು ಕೊಟ್ಟೆ ಕೊಡ್ತಾ ಇದ್ದಾನೋ ಇಲ್ಲ ಹಾಗೆ ಫ್ರೀ ಆಗಿ ಕಾರ್ಗೋಗಳು ಬರ್ತಾ ಇದ್ದಾವೋ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ಹ್ಯಾಸ್ ಗಾಟ್ ದ ಟೆಕ್ನಾಲಜಿ. ಈಗ 5ನೇ ತಲೆಮಾರಿನ ಏರ್ಕ್ರಾಫ್ಟ್ ಮಾಡೋ ಟೆಕ್ನಾಲಜಿಗೂ ಅವ್ರು ಕೈ ಇಟ್ಟಿದ್ದಾರೆ. ಖಾನ್ ಅಂತ ಒಂದು ಏರ್ಕ್ರಾಫ್ಟ್ ತಯಾರಿ ಮಾಡ್ತಾ ಇದ್ದಾರೆ. ಅದನ್ನು ಇವರು ಕೊಟ್ಟರು ಏನು ಹೆಚ್ಚಲ್ಲ. ಅಫ್ಕೋರ್ಸ್ ಈಗಲೇ ಕೊಡೋಕ್ಕಾಗಲ್ಲ, ಐ ಆಮ್ ಟೆಲಿಂಗ್ ಯು ಫ್ಯೂಚರಲ್ಲಿ. ಸೊ ಅಲ್ಲಿ ತನಕ ಅವನು ಸಪೋರ್ಟ್ ಮಾಡ್ತಾ ಇದ್ದಾನೆ. ಈ ಕಡೆ ಒಂದು ಕಡೆ ಚೈನಾನು ದೇ ಆರ್ ಸಪೋರ್ಟಿಂಗ್ ಪಾಕಿಸ್ತಾನ್. ಅಂದರೆ ನಮಗೆ ಡೈರೆಕ್ಟಾಗಿ ಕಾಣದೇ ಇದ್ರು ಮೊನ್ನೆ ನಡೆದಿದ್ದಂಥ ಮಿಸೈಲ್ ಬಿದ್ದಿರೋದು ನೋಡಿದ್ರೆ PL-15 ಚೈನೀಸ್ ಮೇಡು. ಅದು ಮಿಸೈಲ್ ಯಾವಾಗ ಕೊಟ್ಟಿದ್ದಾರೆ, ಆಫ್ಟರ್ ದಿಸ್ ಪಹಲ್ಗಾಮ್ ಇಶ್ಯೂ ಆದಮೇಲೆ ಕೊಡ್ತಾರೆ. ಆಮೇಲೆ ಅಲ್ಲಿ ಚೈನೀಸ್ ಫಾರಿನ್ ಮಿನಿಸ್ಟರ್ ಏನು ಮಾತಾಡ್ತಾನೆ, ಇದನ್ನು ತನಿಖೆ ಆಗಬೇಕು, ಎಲ್ಲ ದೇಶಗಳು ಸೇರಿ ತನಿಖೆ ಮಾಡಬೇಕು ಒಂದು. ಸೊ ಈ ನೆವರ್ ಕಂಪ್ಲೇಂಟ್ಸ್ ಅಬೌಟ್ ಪಾಕಿಸ್ತಾನ್ ಟೆರರಿಸಮ್ ಮಾಡಿದ್ದಾರೆ ಅಂತ ಅವ್ನು ಹೇಳೋಕ್ಕೆ ಹೋಗಲ್ಲ. ನಿನ್ನೆ ಮಾತಲ್ಲೂ ಇದು ಒಂದು ಶಾಂತಿಯುತ ರೀತಿಯಲ್ಲಿ ಯಾರು ತಪ್ಪು ಅಂತ ಕಂಡುಹಿಡಿಬೇಕೇ ಹೊತ್ತು ಅಂತ ಹೇಳ್ತಾನೆ ಹೊತ್ತು ಪಾಕಿಸ್ತಾನೇ ಮಾಡ್ತಾರೆ ಅಂತ ಅವನು ಎಲ್ಲೂ ಕಡೆ ಖಂಡಿತವಾಗಿ ಹೇಳಿಲ್ಲ. ಎಷ್ಟು ಸಾಕ್ಷಿಗಳನ್ನ ಕೊಡ್ತಾ ಇದ್ರು ಅವನು ಮಾಡ್ತಾ ಇಲ್ಲ. ಆದ್ರೂ ಜಗತ್ ಅದನ್ನ ಒಪ್ಪೋದಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಜಾಣಕುರುಡು ಅಂತಾರೆ ಇಲ್ಲ. ಜಗತ್ತಂತ ಇಲ್ಲಿ ಹೇಳಕ್ಕಾಗಲ್ಲ. ನೋಡಿ 2023ರಲ್ಲಿ ಗ್ರೇ ಲಿಸ್ಟ್ ಅಲ್ಲಿ ಇದ್ದಿದ್ದಂತ ಪಾಕಿಸ್ತಾನ ತೆಗಿಸ್ಬೇಕು ಅಂದ್ರೆ ಮೇನ್ ಇದ್ದಿದ್ದೇ ಒಂದು ಚೈನಾ, ಇನ್ನೊಂದು ಟರ್ಕಿ. ಚೈನಾ ವೆಟೋ ಪವರ್ ಇದೆ. ಈ ವೆಟೋ ಪವರಲ್ಲಿ 5 ವೆಟೋ ಪವರ್ ದೇಶದಲ್ಲಿ ಒಬ್ಬ ಏನು ಮಾಡಿದ್ರು ಅದು ನಿಂತ್ಕೊಂಡ್ಬಿಡುತ್ತೆ ಅವನ ಪರವಾಗಿ. 5 ಹಾಕಿದ್ರೆ ಓಕೆ, 5ರಲ್ಲಿ ಒಬ್ಬ ಒಂಥರ ತಿರುಗಿದ್ರೆ ಅವನ ಪರವಾಗಿ ಆಗುತ್ತೆ. ದಟ್ ಈಸ್ ದ ವೆಟೋ ಪವರ್ ವಾಟ್ ಈಸ್ ಹ್ಯಾವಿಂಗ್. ಟರ್ಕಿ ಹೆಲ್ಪ್ ಬಗ್ಗೆ ಹೇಳ್ತಾ ಇದ್ದಾರೆ ಸರ್. ಡ್ರೋನ್ನ ಹೊರತಾಗಿ ಬೇರೆ ರೀತಿಯಾದಂತ ಶಸ್ತ್ರಾಸ್ತ್ರ ಸಹಾಯವನ್ನ ಬೇಕಾದಷ್ಟು ಮಿಸೈಲ್ಸು ಮಾಡ್ತಾರೆ. ಹೌದು, ಬೇಕಾದಷ್ಟು ಮಿಸೈಲ್ಸು ಮಾಡ್ತಾರೆ. ಬಿಕಾಸ್ ದೇ ಆರ್ ದಿ ನ್ಯಾಟೋ ಮೆಂಬರ್ಶಿಪ್ ಕಂಟ್ರೀಸ್. ದೇರ್ ವಿಲ್ ಬಿ ಲಾಟ್ ಆಫ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಿಟ್ವೀನ್ ಜರ್ಮನ್ಸು, ಫ್ರಾನ್ಸು, ರಷ್ಯನ್ಸು. ರಷ್ಯಾ ಇಲ್ಲ, ಸಾರಿ, ನ್ಯಾಟೋ ಬರಲ್ಲ. ಬಟ್ ಈ ಥರ ದೇಶಗಳ ಮಧ್ಯೆ ಇರುವಂಥ ಬಾಂಧವ್ಯದಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ತುಂಬಾ ಇರುತ್ತೆ ಅವ್ರಿಗೆ. ಅವ್ರಿಗೊಂದು ಲಿಮಿಟೇಷನ್ಸ್ ಅಂತಿರಲ್ಲ. ಸೊ ದೇ ವಿಲ್ ಬಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಇರ್ತಾರೆ. ಸೊ ಆ ಒಂದು ಇದನ್ನು ಇವನು ಈ ಥರದಕ್ಕೆ ಬಳಸ್ಕೊತಾ ಇದ್ದಾನೆ. ಇಸ್ಲಾಂ ರಾಷ್ಟ್ರಗಳನ್ನ ಬಲಿಷ್ಠಪಡಿಸೋದು, ಇಲ್ಲ ಅವನ್ನ ಕಂಟ್ರೋಲಿಗೆ ತಗೊಳಕ್ ಟ್ರೈ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾನೆ. ಈಗಿನ ಬೆಳವಣಿಗೆಯನ್ನ ನೋಡಿಕೊಂಡು ಕೂಡ ಪಾಕಿಸ್ತಾನದಂತ ರಾಷ್ಟ್ರಕ್ಕೆ ಸಾಲ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ಅದೇ ನನಗೆ ಅದೇ ನೋಡಿ, IMFಗೆ ಭಾರತೀಯನೇ ಅಧ್ಯಕ್ಷ ಆಗ್ತಾನೆ. ಹೌದು, ಆದ್ರೂ ಸಾಲ ನಿರ್ಮಲಾ ಸೀತಾರಾಮನ್ ಅವ್ರು ಹೋಗ್ತಾರೆ ಇದನ್ನ ತಡೆ ಹಿಡಿಯಕ್ಕೆ. ಯಾವುದು ಆಗಲ್ಲ, ಆದ್ರೂ ಜಗತ್ತು ಅವ್ರಿಗೆ ಸಾಲ ಕೊಡ್ತಾರೆ ಅಂದ್ರೆ. ಸೊ ತಿಳ್ಕೊಳ್ಳಿ, ಇದು ಯಾವ್ಯಾವ ಹಿತಾಸಕ್ತಿಗಳು ಇವ್ರು ಪಾಕಿಸ್ತಾನ ಜೊತೆ ಎಲ್ಲಿ ವರ್ಕ್ ಆಗ್ತಾ ಇದಾವೆ ಅಂತ ಹೇಳಕ್ಕಾಗಲ್ಲ. ನಾವು ಅನ್ಕೋತೀವಿ ನಾವು
ಕರೆಕ್ಟ್ ಆಗಿದ್ದೀವಿ, ಇಡೀ ಜಗತ್ ನಮ್ಮ ಜೊತೆ ಇರ್ತದೆ, ಅವ್ರ ಕಡೆ ಎಲ್ಲರೂ ಚೀಮಾರಿ ಆಗ್ತಾರೆ ಅಂತ. ಬಟ್ ಆಗಲ್ಲ. ನಾನು ಅದನ್ನೇ ಹೇಳ್ತಾ ಗಮನಿಸಿದ್ರೆ ವಿಕ್ಟಿಮ್ ರೀತಿಯಾಗಿ ನಿಂತ್ಕೊಳ್ತಾರೆ. ಅದೇ ಈ ತರ ವಾರದಾಗ ಏನಾಗುತ್ತೆ, ಮಲ್ಟಿಪೋಲರೈಸೇಷನ್, ಯಾವ ಇಸ್ಲಾಂ ಕಂಟ್ರಿ ಒಂದ್ ಕಡೆ ಸೇರುತ್ತೆ, ಯಾರು ನಮ್ ಜೊತೆ ಸೇರ್ತಾರೆ, ಅದು ಏನು ಹೇಳಕ್ಕೆ ಆಗಲ್ಲ. ಅದನ್ನ ಯುದ್ಧದ ಸಮಯದಲ್ಲಿ ಬೇಳೆ ಬೇಯಿಸ್ಕೊಳ್ಳೋರು ಬಹಳಷ್ಟು ಮಂದಿ ಇರ್ತಾರೆ. ಜೊತೆಲಿ ಈ ಹೌದು. ಆಮೇಲೆ ಈ ಮಿಲಿಟರಿ ಇಂಡಸ್ಟ್ರೀಸ್ ಇದೆಯಲ್ಲ, ದೇ ಆಲ್ಸೋ ಪ್ಲೇ ಎ ಬಿಗ್ ರೋಲ್. ಬಿಕಾಸ್ ಅವ್ರ ಹತ್ರ ಎಷ್ಟೋ ವೆಪನ್ಸ್ ಇರ್ತವೆ, ಅದಕ್ಕೂ ಶೆಲ್ಫ್ ಲೈಫ್ಗಳು ಇರ್ತವೆ, ಖಾಲಿ ಆಗ್ತಾ ಇರ್ತವೆ. ಅದನ್ನ ಏನ್ ಮಾಡ್ತಾರೆ, ಇವ್ರಿಗೆ ಇಂಥವ್ರಿಗೆ ಎಷ್ಟು ದುಡ್ಡು ಬಂದ್ರು ಪರವಾಗಿಲ್ಲ ಅಂತ ಕೊಡಕ್ ಶುರು ಮಾಡಿ ನಡ್ಸೋ ಅಷ್ಟು ದಿವಸ ನಡ್ಸ್ಲಿ ಅಂತ ಕೊಡ್ತಗೋದು. ಈ ಗಾಜಾ ಅಂತ ಸಣ್ಣ ದೇಶ, ಇಸ್ರೇಲ್ ಅಂತ ಟೆಕ್ನಾಲಜಿ ಮುಂದೆ ಇನ್ನೂ ವರ್ಷಾನುಗಟ್ಲೆ ಆಟ ಆಡ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಮಾಫಿಯಾ ವಿಚ್ ಇಸ್ ರನ್ನಿಂಗ್ ಬಿಹೈಂಡ್. ಆಮೇಲೆ ಅಲ್ಲಿ ನೋಡಿ 41 ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇದೆ ಪಾಕಿಸ್ತಾನಲ್ಲಿ. ನಮ್ಗೆ ಗೊತ್ತಿರೋದು ಜಮಾತ್ ಇಸ್ಲಾಮ್, ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ, ಆ ಥರ 41 ಇದೆ ಅವ್ರ ಹತ್ರ ಆ 41 ಆರ್ಗನೈಸೇಷನ್ಗೂ ದುಡ್ಡಿನ ತೊಂದರೆ ಇಲ್ಲ. ಹವಾಲಾ ಮೂಲಕ ಬರುತ್ತೆ, ಡಾರ್ಕ್ ವೆಬ್ ಮೂಲಕ ಬರುತ್ತೆ, ಡ್ರಗ್ಸ್ ಮೂಲಕ ಬರುತ್ತೆ. ಅವ್ರಿಗೆ ಯಾರಿಗೂ ದುಡ್ಡಿನ ಕೊರತೆ ಇಲ್ಲ. ದೇಶಕ್ಕೆ ಕೊರತೆ ಇರ್ಬೋದು, ನಮ್ಗೆ ಅದ್ರ ಮೇಲೆ ಬೇರೆ ಥ್ರೆಟ್, ಸೈಬರ್ ಥ್ರೆಟ್ ಏನೇನೋ ಬರ್ತಾ ಇರುತ್ತೆ. ನಮ್ಮ ಮಿಲಿಟರಿ ಸೈಟ್ಸ್ಗಳೇ ಹ್ಯಾಕ್ ಆಗ್ತಾ ಇದಾವೆ. ಸೊ ಈ ತರ ಎಲ್ಲ ಮಾಡ್ತಾ ಇದಾರೆ. ಅಂದ್ರೆ ದೇರ್ ಇಸ್ ಲಾಟ್ ಆಫ್ ಸಪೋರ್ಟ್ ಫಾರ್ ದೆಮ್. ನಾವು ಅನ್ಕೊಂಡಿರೋಷ್ಟು ಬಡ ದೇಶ, ಬಡ ರಾಷ್ಟ್ರ, ಅದು ಸಾಮಾನ್ಯ ಜನತೆ ಅನುಭವಿಸ್ತಾ ಇರೋದು. ಟೆರರಿಸ್ಟ್ ಅನುಭವಿಸ್ತಾ ಇಲ್ಲ, ಅಲ್ಲಿರೋ ಮಿಲಿಟರಿ ಜನರಲ್ಸ್ ಯಾರು ಅನುಭವಿಸ್ತಾ ಇಲ್ಲ. ಸಾಮಾನ್ಯರು ಬಡವರಾಗಿದ್ದಾರೆ, ಅಧಿಕಾರದಲ್ಲಿರುವಂತವರೆಲ್ಲರೂ ಬೇಕಾದ